ಇಲ್ಲಿ ನೋಡಿ, ಇವತ್ತು ಇರುವಂಥ ಕಾಂತಾರ ಚಾಪ್ಟರ್ 1 ಕನ್ನಡ ಮೂವಿಗೆ ಪ್ರೀಮಿಯರ್ ಶೋಗೆ ಈ ರೀತಿಯಾಗಿ ಟಿಕೆಟ್ ದರವನ್ನು ವಿಧಿಸಿದ್ದಾರೆ. ಇದು ಯಾವ ಲೆಕ್ಕಕ್ಕೆ ನ್ಯಾಯವೋ ಗೊತ್ತಿಲ್ಲ. ಎಲ್ಲ ದಸರಾ ರಜೆಯಲ್ಲಿದ್ದಾರೆ, ಸಂಭ್ರಮದಲ್ಲಿದ್ದಾರೆ. ಕುಟುಂಬ ಜೊತೆಗೆ ಯಾವುದಾದ್ರೂ ಒಂದು ಮೂವಿಗೆ ಹೋಗೋಣ ಅನ್ನೋ ಒಂದು ಮನೋಭಾವನೆಯಲ್ಲಿರ್ತಾರೆ. ಆದರೆ ಇವರು 300 ರೂಪಾಯಿ ಮೇಲ್ಪಟ್ಟು ಒಂದು ಟಿಕೆಟು, ಅಲ್ಲಿಂದ ತೆಗೆದುಕೊಂಡರೆ 1000 ರೂಪಾಯಿವರೆಗೂ ಟಿಕೆಟು. ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಆದವರು ಹೇಗೆ ನೋಡಬೇಕು? ಈ ರೀತಿಯಾಗಿ ದರ ಇಟ್ಟರೆ ಹೇಗೆ ನೋಡಬೇಕು? ಸಮಯ ನಾವು ದುಡ್ದು ಏನೋ ಒಂದು ಅಲ್ಪ ಸ್ವಲ್ಪ ದುಡ್ಡಿಟ್ಟು ಕುಟುಂಬ ಜೊತೆಗೆ ಯಾವುದನ್ನ ಒಂದು ಸಿನಿಮಾ ನೋಡೋಣ ಅನ್ನೋ ಒಂದು ಆಸೆಯಲ್ಲಿರ್ತೀರಿ. ಆದರೆ ನೀವು ಕನ್ನಡ ಸಿನಿಮಾ ಅದ್ಭುತವಾಗಿ ಬರಬೇಕು, ಓಕೆ, ರೆಕಾರ್ಡ್ ಆಗಬೇಕು, ಎಲ್ಲ ಓಕೆ. ಆದರೆ ಈ ರೇಟಿಗೆ ತೆಗೆದುಕೊಂಡು ಕುಟುಂಬ ಎಲ್ಲ ಹೇಗೆ ನೋಡೋದು? ದಯವಿಟ್ಟು ಯೋಚನೆ ಮಾಡಿ. ತುಂಬ ದೊಡ್ಡ ಮಟ್ಟದಲ್ಲಿ ದುಡ್ಡು ಮಾಡೋದಕ್ಕೆ ಎಂಬುದಾಗಿ ಈ ಥರ ನೀವು ಈ ದರವನ್ನು ನಿಗದಿಸಿದರೆ ಎಂಬುದಾಗಿ ಗೊತ್ತಿಲ್ಲ. ರಿಷಬ್ ಸರ್, ದಯವಿಟ್ಟು ಕುಟುಂಬವೆಲ್ಲ ಬಂದು ಆರಾಮಾಗಿ ಟಿಕೆಟ್ ತಗೊಂಡುಕೊಂಡು ನಿಮ್ಮ ಸಿನಿಮಾಗಳನ್ನು ನೋಡುವಂತೆ ದರಗಳನ್ನು ನಿಗದಿಪಡಿಸಿ. ಅಂಬಾಳ ಫಿಲಿಮ್ಸ್ ಅವರೇ, ನೀವು ಕನ್ನಡ ಬಿಟ್ಟು ಬೇರೆ ಕಡೆ ಎಲ್ಲ ಸಿನಿಮಾ ಮಾಡ್ತಿದ್ದೀರ, ಅಲ್ಲಿ ಬೇಕಾದ್ರೆ ಈ ದರ ಇಟ್ಕೊಳ್ಳಿ. ಆದರೆ ನಮ್ಮ ಕರ್ನಾಟಕ ಜನತೆಗೆ ಏಕೆ ನೀವು ಈ ರೀತಿಯಾಗಿ ಅಧಿಕವಾದಂಥ ಮೊತ್ತವನ್ನು ಇಟ್ಟು ಈ ರೀತಿ ಮಾಡ್ತೀರಾ? ದಯವಿಟ್ಟು ಇದು ತುಂಬ ಅತಿಯಾಗಿದೆ ದರ. ದಯವಿಟ್ಟು ನೋಡುವಂಥ ವೀಕ್ಷಕರಿಗೆ ಸರಿಯಾದ ದರದಲ್ಲಿ ನಿಮ್ಮ ಸಿನಿಮಾವನ್ನು ಕೊಡಿ. ಆ ದರಕ್ಕೆ ಸರಿಯಾದ ಕ್ವಾಲಿಟಿ ಸಿನಿಮಾವನ್ನು ಕೊಡಿ, ಒಳ್ಳೆ ಕಂಟೆಂಟ್ ಕೊಡಿರಿ. ತುಂಬ ಒಂದು